ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಮೊದಲಿಗೆ 30 ಜಿಲ್ಲೆಯ 30 ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಎಸ್ಎಫ್ಸಿ ವಿಶೇಷ ಯೋಜನೆಯಡಿ ಉಚಿತ ವೈಫೈ ಸೇವೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಸಚಿವ ಈಶ್ವರ್ ಖಂಡ್ರೆ. ಮಾರುಕಟ್ಟೆಗೆ ವಿವಿಧ ಗ್ರಾಮಗಳಿಂದ ಬ್ಯಾಡಗಿ ಮೆಣಸಿನಕಾಯಿ ತಂದ ರೈತರು, ವ್ಯಾಪಾರವಿಲ್ಲದೆ ಅನ್ನದಾತರಿಗೆ ನಷ್ಟ. ಬಾಗಲಕೋಟೆಯ ಮುಧೋಳದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣ ಪ್ರಕರಣ ಘಟನೆ ಖಂಡಿಸಿ ಕರವೇ ಪ್ರೊಟೆಸ್ಟ್, ನಾಡದ್ರೋಹಿಗಳನ್ನು ಬಂಧಿಸಲು ಕರವೇ ಆಗ್ರಹ. ಬೆಳಗಾವಿ ಜಿಲ್ಲೆಯ ಹಿರೇಕುಂಬಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ವಿಶೇಷ ಸೇವೆ, ಮುಳ್ಳಿನ ಕಂಟಿ ಮೇಲೆ ಉರುಳು ಸೇವೆ ಮಾಡಿ ಹರಕೆ ತೀರಿಸಿದ ಭಕ್ತರು. ವಿಜಯಪುರದಲ್ಲಿ ನಾಮಫಲಕಗಳನ್ನು ಅಚ್ಚ ಕನ್ನಡದಲ್ಲಿ ಪ್ರಕಟಿಸುವಂತೆ ಆಗ್ರಹ, ಕರ್ನಾಟಕ ನವ ನಿರ್ಮಾಣ ವೇದಿಕೆ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗೆ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಶುಗರ್ ಫ್ಯಾಕ್ಟರಿ ಬಳಿ ಹಳ್ಳದಲ್ಲಿ ಬೆಂಕಿ, ಕಾರ್ಖಾನೆಯ ಕೆಮಿಕಲ್ ಮಿಶ್ರಣದಿಂದ ಕಾಣಿಸಿಕೊಂಡ ಬೆಂಕಿ ಅಂತ ಶಂಕೆ. ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣ, ಅನಾಥರಾಗಿರೋ ಹೆಣ್ಣು ಮಕ್ಕಳನ್ನ ದತ್ತು ಪಡೆದ ಚಾಮರಾಜನಗರದ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ. ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಪಿಎಂ ಮೋದಿ ರೈಲ್ವೆ ಕೊಡುಗೆ, ಚಿಕ್ಕೋಡಿಯಲ್ಲಿ ಪ್ರಧಾನಿಗೆ ಅಭಿನಂದನೆ ಸಲ್ಲಿಸಿದ ಶ್ರೀಶೈಲ ಪೀಠದ ಜಗದ್ಗುರು. ಚಿಕ್ಕಮಗಳೂರಿನ ಲಕ್ಕವಳ್ಳಿ ಎಂಬಲ್ಲಿ ಶನಿ ಮಹಾತ್ಮ ದೇಗುಲ ಬಳಿ ಗಂಡು ಮಗು ಪತ್ತೆ, ಮಗುವನ್ನು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಆಕಸ್ಮಿಕ ಬೆಂಕಿ, 10ಕ್ಕೂ ಹೆಚ್ಚು ಗುಡಿಸಲು ಭಸ್ಮ, ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಸಾಲಬಾಧೆಗೆ ದಾವಣಗೆರೆಯಲ್ಲಿ ರೈತ ಆತ್ಮಹತ್ಯೆ, ಜಮೀನಿನಲ್ಲಿ ವಿಷ ಸೇವಿಸಿ ಅಸ್ವಸ್ಥರಾಗಿದ್ದ ರವಿನಾಯಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವು. ಬಸ್ ಪ್ಲಾಟ್ಫಾರ್ಮ್ ಮೇಲೆ ಕಾರು ನಿಲ್ಲಿಸಿ ವಕೀಲನ ದರ್ಪ, ಸಾರಿಗೆ ಸಿಬ್ಬಂದಿ ಜೊತೆ ಗಲಾಟೆ, ಗದಗದ ಹೊಸ ಬಸ್ ನಿಲ್ದಾಣದಲ್ಲಿ ಘಟನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ, ನಗರದಲ್ಲಿ ನಡೆದಿರೋ ಕೆರೆ ಅತಿಕ್ರಮಣ ತಡೆಗಟ್ಟಬೇಕು ಅಂತ ಪ್ರತಿಭಟನಾಕಾರರ ಆಗ್ರಹ. ಹಾಸನದ ಸಕಲೇಶಪುರದಲ್ಲಿ ನಿಲ್ಲದ ಕಾಡಾನೆ ದಾಂಧಲೆ, ಹೊಸಗದ್ದೆ ಗ್ರಾಮದಲ್ಲಿ ಮನೆ ಮೇಲೆ ಆನೆ ದಾಳಿ, ಗ್ರಾಮಸ್ಥರಲ್ಲಿ ಆತಂಕ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸುದ್ದಿಗೋಷ್ಠಿ, ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದ ಓಮಿನಿ, ಇಜಿ ದಡ ಸೇರಿದ ಚಾಲಕ, ಹಾವೇರಿ ಜಿಲ್ಲೆಯ ಕರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಘಟನೆ. ಹಾವು ಮೊಟ್ಟೆ ಇಡ್ತಾ ಇರೋ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ, ಕೋಲಾರ ಜಿಲ್ಲೆಯ ಕರಪನಹಳ್ಳಿ ಗ್ರಾಮದಲ್ಲಿ 12 ಮೊಟ್ಟೆಗಳನ್ನಿಟ್ಟ ಹೆಬ್ಬಾವಿನ ಜಾತಿಯ ಹಾವು. ಕೊಪ್ಪಳ ಜಿಲ್ಲಾ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ವಿಶ್ವನಾಥ ರೆಡ್ಡಿ ಹೊಸಮನಿ ಪದಗ್ರಹಣ, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುವ ಭರವಸೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕೆರೆ ಮನೆ ಬಳಿ ಬೈಕ್ ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ, ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವು. ಮಡಿಕೇರಿಯಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಪಣ, ಜಿಲ್ಲೆಯ 11 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ಪರಿಶೀಲನೆ, ಚಿಕಿತ್ಸೆಗೆ ವ್ಯವಸ್ಥೆ. ಮಂಡ್ಯದಲ್ಲಿ ಅಂಬೇಡ್ಕರ್ ಪುತ್ಥಳಿ ಬಳಿ ಅಂತರ್ ಧರ್ಮೀಯ ವಿವಾಹ, 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಪ್ರಿಯಾ ಸಲ್ಮಾನ್, ವಿವಾಹಕ್ಕೆ ಸಾಕ್ಷಿಯಾದ ದಲಿತ ಮುಖಂಡರು. ಶಬರಿಮಲೆಗೆ 2 ಮಹಿಳಾ ಹೋರಾಟಗಾರರ ಪ್ರವೇಶ ವಿಚಾರ, ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅಸಮಾಧಾನ. ಕೆರೆಗೆ ತಡೆಗೋಡೆ ನಿರ್ಮಿಸಿ ರಸ್ತೆ ದುರಸ್ತಿಗೆ ಒತ್ತಾಯ, ಮೈಸೂರಿನ ಮೋದೂರು ಗೌರಿ ಕೆರೆ ಏರಿ ಮೇಲೆ ಪ್ರತಿಭಟನೆ. ಬಿಸಿಲ ನಾಡು ರಾಯಚೂರಿನಲ್ಲಿ ಈಗ ತಂಪು ವಾತಾವರಣ, ಇನ್ನೂ 1 ವಾರದ ತಾಪಮಾನ ಕಡಿಮೆ ಇರಲಿದೆ, ಹವಾಮಾನ ಇಲಾಖೆ ಮಾಹಿತಿ. ರಾಮನಗರ ಸರ್ಕಾರಿ ಬಸ್ ನಿಲ್ದಾಣದ ಒಳಗಡೆ ಖಾಸಗಿ ವಾಹನಗಳ ಪಾರ್ಕಿಂಗ್, ಕೆಎಸ್ಆರ್ಟಿಸಿ ಬಸ್ ಡ್ರೈವರ್, ಕಂಡಕ್ಟರ್ ಹಾಗೂ ಪಾರ್ಕಿಂಗ್ ಮಾಡಿದ್ದವರ ನಡುವೆ ಗಲಾಟೆ. ಕೆರೆಯಿಂದ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಮಣ್ಣನ್ನು ತೆಗೆಯಿರಿ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕ ಮಾಧುಸ್ವಾಮಿ ಹೇಳಿಕೆ. ಶಿರಸಿಯ ಸಿದ್ದಾಪುರದ ಎಸ್ಬಿಐ ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಅನುಕೂಲ ಇಲ್ಲ, ಬ್ಯಾಂಕ್ ಎದುರು ಪ್ರತಿಭಟಿಸಿ ಉತ್ತರ ನೀಡುವಂತೆ ಎಚ್ಚರಿಕೆ ಕೊಡುತ್ತಿದ್ದಾರೆ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರ, ಸಂಪ್ರದಾಯ ಧಿಕ್ಕರಿಸಿ ಹೋಗೋದು ನಮಗೆ ಇಷ್ಟವಾಗ್ತಾ ಇಲ್ಲ, ಉಡುಪಿಯಲ್ಲಿ ಪಲಿ ಮಾರುಶ್ರೀ ಹೇಳಿಕೆ.
ಜನವರಿ 20ರಂದು ನಟ ದುನಿಯಾ ವಿಜಿ ಹುಟ್ಟುಹಬ್ಬ. ವಿಜಿಗೆ ಶುಭ ಕೋರಲು ಯಾದಗಿರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೈಗೊಂಡಿರೋ ಅಭಿಮಾನಿಗಳು. ಬೆಂಗಳೂರಿನ ಹಳೆಗುಡ್ಡದಹಳ್ಳಿ ಬಳಿ ಸಿಲಿಂಡರ್ ಸ್ಫೋಟ. ಮನೆಯಲ್ಲಿದ್ದ ಮೂವರಿಗೆ ಚಿಕ್ಕ ಪುಟ್ಟ ಗಾಯ. ಗಾಯಾಳುಗಳು ಆಸ್ಪತ್ರೆಗೆ ದಾಖಲು.